ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಬೆಂಗಳೂರಿನಲ್ಲಿ ಟನಲ್ ರೋಡ್ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ತೇಜಸ್ವಿ ಸೂರ್ಯ ವರ್ಸಸ್ DK ಶಿವಕುಮಾರ್ ಅಂತ ನಡೀತಿದ್ದಂತ ಸಮರ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಡೆ ತಿರುಗ್ತಾ ಇದೆ. ಇವತ್ತು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಟನಲ್ ರೋಡ್ ವಿರೋಧಿ ಒಂದು ದೊಡ್ಡ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಅಶೋಕ್ DCM ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ DK ಕೂಡ ತಕ್ಕ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಒಂದು ಸಸ್ಯ ಕಾಶಿ ಆಗಿರ್ತಕ್ಕಂಥ ಆ ಸಸ್ಯ ಕಾಶಿಗೆ ಗುಂಡಿ ತೋಡುವಂತ ಕೆಲಸವನ್ನ ಮಾಡ್ತಾ ಇದ್ದೆ. ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತೈತೆ ಅಂದ್ರೆ ಮಾಡಿ ದಯವಿಟ್ಟು. ನಿನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ತೀನಿ. ಯು ಪ್ಲೀಸ್ ಗಿವ್ ಎ ಸಜೆಷನ್. ಸಮರ ಇಷ್ಟು ದಿನ ಸಂಸದ ತೇಜಸ್ವಿ ಸೂರ್ಯ ಮತ್ತು DCM DK ನಡುವೆ ನಡೀತಿದ್ದ ಬೆಂಗಳೂರಿನ ಟನಲ್ ರೋಡ್ ಸಮರ ಇದೀಗ ಬಿಜೆಪಿ ವರ್ಸಸ್ DK ಎನ್ನುವಂತಾಗಿದೆ. ಟನಲ್ ವಿರೋಧಿಸಿ ಹಾಗೂ ಟನಲ್ ರಸ್ತೆಯಿಂದ ಸಸ್ಯಕಾಶಿ ಲಾಲ್ಬಾಗ್ ಹಾಳಾಗೋದನ್ನ ತಡೆಯುವ ನಿಟ್ಟಿನಲ್ಲಿ ಬಿಜೆಪಿ ಜನಜಾಗೃತಿ ಅಭಿಯಾನ ನಡೆಸಿತು. ಅಶೋಕ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ತೇಜಸ್ವಿ ಸೂರ್ಯ, ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಲಾಲ್ಬಾಗ್ನಲ್ಲಿ ಜನರೊಂದಿಗೆ ಚರ್ಚೆ ಮಾಡಿದ್ರು. ಟನಲ್ ಪ್ರಾಜೆಕ್ಟ್ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ಸಂವಾದ ನಡೆಸಿ ಯೋಜನೆಯ ಬಗ್ಗೆ ಜನರಿಂದಲೇ ಅಭಿಪ್ರಾಯ ಸಂಗ್ರಹಿಸಿದ್ರು. ಇಷ್ಟೇ ಅಲ್ಲದೆ ಲಾಲ್ಬಾಗ್ನಲ್ಲಿ ಕಪ್ಪು ಹಸಿರು ಬಟ್ಟೆ ಧರಿಸಿ ಪ್ರದಕ್ಷಿಣೆ ಹಾಕುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ನಟಿಯರಾದ ಸುಧಾ ಬೆಳವಾಡಿ, ಸಂಯುಕ್ತ ಹೊರನಾಡು ಭಾಗಿಯಾಗಿದ್ರು. ಪ್ರತಿಭಟನಾಕಾರರು ಪೋಸ್ಟರ್ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಯಾವುದೇ ಭಿತ್ತಿಪತ್ರಗಳಿಗೆ ಲಾಲ್ಬಾಗ್ ಒಳಗೆ ಅವಕಾಶವಿಲ್ಲ ಅಂತ ಪೋಸ್ಟರ್ಗಳನ್ನ ವಶಕ್ಕೆ ಪಡೆದರು. ಅಶೋಕ್ DCM DK ಟನಲ್ ಪ್ರಾಜೆಕ್ಟ್ ಮಾತಿನ ಫೈಟ್. ಬೆಂಗಳೂರಿಗೆ ಒಂದು ಸಸ್ಯ ಕಾಶಿ ಆಗಿರ್ತಕ್ಕಂಥ ಆ ಸಸ್ಯ ಕಾಶಿಗೆ ರಾಜ್ಯ ಸರ್ಕಾರ ಗುಂಡಿ ತೋಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ. ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ರಾಜಕಾರಣ ಮಾಡಬೇಕು. ಇಡೀ ಬೆಂಗಳೂರಲ್ಲಿ ಟನಲ್ ಅಲ್ಲಿ ಮೆಟ್ರೋ ತಗೋಬರ್ಲಿಲ್ವಾ? ಟನಲ್ ಇಂದ ತಾನೇ ಮೆಟ್ರೋ ಬಂದಿದ್ದು. ಇವ್ರು ತಂದಿದ್ರಾ ಅದನ್ನ? ನಾನು ನಮ್ಮೆಲ್ಲ ಜನ ಇಲ್ಲಿನ ಬೆಂಗಳೂರು ಜನ ನಾವು ಓಕೆ ಮಾಡ್ತೀವಿ, ಒಪ್ಕೊಂತೀವಿ. ನಾವು ನಿಮ್ಗೆ 18 ಕಿಲೋಮೀಟರ್ ಟನಲ್ ರೋಡ್ ಮಾಡ್ಬಿಟ್ರೆ ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತೈತೆ ಅಂದ್ರೆ ಮಾಡಿ ದಯವಿಟ್ಟು. ನಾವ್ಯಾರು ಅಭಿವೃದ್ಧಿಯ ವಿರೋಧಿಗಳಲ್ಲ. ಅಭಿವೃದ್ಧಿ ಮಾಡಿ ನಾವು ಬೆಂಬಲ ಕೊಡ್ತೀರಿ. ಈ 18 ಕಿಲೋಮೀಟರ್ ಟನಲ್ ರೋಡ್ ಮಾಡಿದ ತಕ್ಷಣ ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಅನ್ನಂದ್ರೆ ಇವತ್ತೇ ಶುರು ಮಾಡಿ ನಾವು ಬರ್ತೀರಿ ನಿಮ್ ಜೊತೆ. ಅವ್ರಿಗೆ ಯಾವುದೇ ಅಭಿವೃದ್ಧಿ, ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನ ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ವಿರೋಧ ಮಾಡಿದ್ರು. ಸೊಲ್ಯೂಷನ್ ಏನು? ಅವರು ಸಹಿ ಸಂಗ್ರಹ ಮಾಡ್ತಾ ಇದಾರೆ, ಬಹಳ ಸಂತೋಷ. ಮಾಡ್ಲಿ, ಜಾಗೃತಿ ಮೂಡಿಸ್ಲಿ, ಸೊಲ್ಯೂಷನ್ ಕೊಡ್ಲಿ ಅಷ್ಟೇ. ಏನ್ ಮಾಡಬೇಕು ಅಂತ ಸೊಲ್ಯೂಷನ್ ಕೊಡ್ಲಿ, ಅದ್ರ ಪ್ರಕಾರ ಮಾಡೋಣ. ಅಶೋಕ್ ಧಮ್ಕಿ ಆರೋಪಕ್ಕೆ DK ಶಿವಕುಮಾರ್ ತಿರುಗೇಟು. ಸಾಲ ತಗೊಬೇಕು 8,000 ಕೋಟಿ, ಅದಕ್ಕೆ ಟೆಂಡರ್ ಕರೆದಿದ್ದಾರೆ. ಅಂದ್ರೆ ಕಾರ್ಪೊರೇಷನ್ ಈಗಾಗಲೇ 4,000 ಕೋಟಿ ಸಾಲ ಕೊಡಬೇಕು. ಅಂದ್ರೆ ಕಾಂಟ್ರಾಕ್ಟರ್ಗಳಿಗೆ 4,000 ಕೋಟಿ ಪೇಮೆಂಟ್ ಮಾಡಬೇಕು. ಅವರು ಈಗ ಆತ್ಮಹತ್ಯೆಗೆ ಒಬ್ಬರು ಪಾಲಿಡಾಲ್ ಕುಡ್ಕೊಂಡು ಆಸ್ಪತ್ರೆ ಹೋಗಿದ್ರು. ರಾಮಮೂರ್ತಿಗೆ ಯಾಕೆ ಧಮಕಿ ಹಾಕ್ಲಿ? ಪಾಪ ಅವ ನಮ್ಮ ಹುಡುಗನೇ. ಅವನು ತೇಜಸ್ವಿ ಸೂರ್ಯ, ಅವ್ನಿಗೆ ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟಿದೆ. ಅಮೆರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ, ಪಾಪ ಅವ್ರ ಪರ್ಮಿಷನ್ ಇಲ್ಲದೆ, ಪಾಪ ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ತೇಜಸ್ವಿ ಸೂರ್ಯ DK ನಡುವೆ ಕಾರು ಮೆಟ್ರೋ ಮಾತಿನ ಸಮರ. ಇದನ್ನ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಆಸ್ ಅ ಪಾರ್ಟಿ ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ತೇಜಸ್ವಿ ಸೂರ್ಯ ವಿರೋಧ ಮಾಡ್ತಾ ಇರೋದಲ್ಲ, ಯಾರೋ ಒಬ್ಬರ ವೈಯಕ್ತಿಕ ವಿರೋಧ ಅಲ್ಲ. ಇದು ಸಾರ್ವಜನಿಕರ ವಿರೋಧ, ಬೆಂಗಳೂರಿನ ಜನರ ವಿರೋಧ. ಭಾರತೀಯ ಜನತಾ ಪಾರ್ಟಿ ಒಂದು ಧ್ವನಿಯಾಗಿ ಜನರ ವಿರೋಧವನ್ನ ನಾವು ಇವತ್ತು ವ್ಯಕ್ತಪಡಿಸ್ತೀವಿ. ಈಗ ಅವರು ಸಹಿ ಸಂಗ್ರಹ ಮಾಡ್ತಾ ಇರಲ್ಲ, ನಾನು ಒಂದು ಕರೆ ಕೊಡಕ್ಕೆ ಗೊತ್ತಿದೆ ನನಗೂ. ಸಹಿ ಸಂಗ್ರಹ ಅವ್ರಕಿನ್ನ ಸಂಘಟನೆ, ಅವರೊಂದು ಸಂಸ್ಥೆ ಇಟ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು. ನನಗೆ ಸಂಸ್ಥೆನೇ ಇಲ್ಲ, ಬರೀ ಪಕ್ಷದಲ್ಲಿ ನಾವು ಸಂಘಟನೆ ಮಾಡ್ತಾರೆ. ಬೆಂಗಳೂರಿಗೆ ಬೇಕಾಗಿರುವಂತದ್ದು ಸಾರ್ವಜನಿಕ ಸಾರಿಗೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಮೆಟ್ರೋ ಎಲ್ಲೆಲ್ಲಿ ಓಪನ್ ಆಗಿದೆ ಅಲ್ಲಿ ಟ್ರಾಫಿಕ್ ಕಡಿಮೆ ಆಗಿದೆ ಅಂತ ಇದೇ ರಾಜ್ಯ ಸರ್ಕಾರದ ಸರ್ವೆ ತಿಳಿಸ್ತಾ ಇದೆ. ನೀವು 43,000 ಕೋಟಿ ರೂಪಾಯಿನ ಒಂದು 30 ಕಿಲೋಮೀಟರ್ ರೋಡ್ ಅನ್ನ ಮಾಡಕ್ ಉಪಯೋಗಿಸ್ತಾ ಇದೀವಿ. ಇದೇ 43,000 ಕೋಟಿನ ನೀವು ಉಪಯೋಗಿಸಿದ್ರೆ ಬೆಂಗಳೂರಿನಲ್ಲಿ 300 ಕಿಲೋಮೀಟರ್ ಹೊಸದಾಗಿ ನೀವು ಮೆಟ್ರೋ ಮಾಡಬಹುದು. ನಿಂತಿದ್ದ ಜಾಗದಿಂದ 5 ಕಿಲೋಮೀಟರ್ ದೂರ, 5 ನಿಮಿಷ ದೂರದಲ್ಲಿ ನಿಮ್ಗೆ ಒಂದು ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಅದನ್ನ ಮಾಡಿ. ಈಗ ಅವ್ರು ಹೇಳ್ತಾ ಇದಾರೆ, MP ಬಂದು ಮಾತಾಡ್ತಾ ಇದಾರೆ, ಇದನ್ನ ರೈಲ್ ಮಾಡಿ ಅಂತ ಅಂದ್ಬಿಟ್ಟು.
ಎಲ್ಲಿದೆ ರೈಲು ಮಾಡಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮಾಡಲಿ ರೈಲು. ಅದೇನೋ RTPS ಇದನ್ನ ಮಾಡ್ಬೇಕಂತೆ, ಅದೇ ನಾವು BRTS. ಏನೋ ತಲೆ ಇದೆಯಾ? ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ RTPS ಮಾಡಕ್ಕೆ? ದಿನಕ್ಕೆ 100 ಜನ ಸಾಯ್ತಾರಷ್ಟೇ. ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂತದ್ದು 12% ಜನ. ಆ 12% ಜನ ಉಪಯೋಗ ಆಗುವಂತ ಅದು ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸಕ್ಕಾಗುವಂತ ಒಂದು VIP ಕಾರಿಡಾರ್ ಅನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ ಹೋಗ್ತಾ ಇದೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕ್ತೀವಿ. ಮದುವೆಕ್ಕಿಂತ ಮುಂಚಿತವಾಗಿ ಲೆಟರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ. ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡ್ಲಿ ನೋಡೋಣ. ಎಲ್ಲ BJP ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡ್ಲಿ, ಯಾರು ಬೇಡ ಅಂತಾರೆ, ಆಟೋಲ್ ಓಡಾಡ್ಲಿ. ಇವೆಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ನೀನ್ ಬಿಡಪ್ಪ ಫಸ್ಟ್, ಬೇರೆಯವ್ರು ಬೇಡ, ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು? ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ರಾಜಕೀಯಕ್ಕಾಗಿ ಬಿಜೆಪಿಯವರು ವಿರೋಧಿಸುತ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಟನಲ್ ರಸ್ತೆಯನ್ನ ಕಾರು, ಬಸ್, ದ್ವಿಚಕ್ರ ವಾಹನ ಸವಾರರು ಹೀಗೆ ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾಗುವಂತೆ ಮಾಡೋದಾಗಿ ಸ್ಪಷ್ಟಪಡಿಸಿದ್ದಾರೆ. ಈಗ ಬೇರೆ ದೇಶಗಳಲ್ಲೆಲ್ಲ ಟನಲ್ಗಳು ಮಾಡಿದ್ದಾರೆ, ಅಲ್ಲೆಲ್ಲ ವಿರೋಧ ಮಾಡಿದ್ದಾರೆ. ಕಾರುಗಳಿರೋರು, ಬಸ್ಗಳಿರೋರು, ಮೋಟರ್ ಬೈಕ್ ಇರೋರು, ಕಾಲ್ನಡಿಗೆಯಲ್ಲಿ ಹೋಗೋರು ಎಲ್ರಿಗೂ ಅನುಕೂಲ ಆಗ್ಲಿ ಅಂತಲೇ ಮಾಡೋದು. ಹೀಗೆ ಸುರಂಗ ರಸ್ತೆ ವಿಚಾರವಾಗಿ ಮಾತಿನ ಯುದ್ಧವೇ ನಡೀತಿದೆ. ಸಿಎಂ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಸೇರಿದ ಹಾಗೆ ಬಿಜೆಪಿ ಮಾಡ್ತಿರುವ ವಿರೋಧವನ್ನ ಖಂಡಿಸಿದ್ದಾರೆ. ಹೀಗಾಗಿ ಈ ಟನಲ್ ರಸ್ತೆ ಯುದ್ಧ ಸದ್ಯಕ್ಕಂತೂ ನಿಲ್ಲುವ ಯಾವ ಲಕ್ಷಣವೂ ಕಾಣ್ತಿಲ್ಲ. ಕಿರಣ್ ಸೂರ್ಯ ಜೊತೆ ಸುನಿಲ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH